ಇವತ್ತು ಮೋದಿಯವರು ಇವತ್ತು ವಾರಣಾಸಿಗೆ ಬಂದಿರ್ತಾರೆ. ಸಾಕಷ್ಟು ಸೋಮಣ್ಣವರು ತುಮಕೂರು ಬರ್ತಾರೆ, ಬೆಂಗಳೂರಿನವರು. ಭಾಳ ಕಡೆ ಆಗಿದೆ. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರಕ್ಕೆ ಬರ್ತಾರೆ, ಉಡುಪಿ ಮಂಗಳೂರಿಂದ ಬರ್ತಿದ್ದರು. ಇವೆಲ್ಲ ಸದಾನಂದ ಗೌಡರದು ಬೇರೆ ಕ್ಷೇತ್ರ, ಇಲ್ಲಿ ಬರೋದು ಇದೆಲ್ಲ ಇರೋದು. ಪಕ್ಷ ನೋಡಬೇಕು, ಮೋದಿಜಿಯವರ ಕೈ ಬಲಪಡಿಸ್ಬೇಕು. ಹೀಗಾಗಿ ಒಂದು ಈ ಥರ ಜಿಲ್ಲೆ ಅದೇನು ದೂರಲ್ಲ, ಒಂದು 90 ಕಿಲೋಮೀಟರ್ ಇದೆ, ಪಕ್ಕದ ಜಿಲ್ಲೆ ನಮ್ಮದು. ಮಂಗಳಾ ಅಂಗಡಿಯವರು ನಮ್ಮ ಬೀಗರು, ಸದ್ಯ ಅವರೇ MP ಇದ್ದರು. ಹೀಗಾಗಿ ಅದೇನು ಜಗದೀಶ್ ಶೆಟ್ಟರ್ಗೆ ಏನೋ ಹೊಸದಲ್ಲ. ಅಲ್ಲಿ ನಿಲ್ದ್ರೆ ಗೆಲ್ಲೋ ವಿಶ್ವಾಸ ಆಯಿತು. 100% ಗೆಲ್ತಾರೆ ಜಗದೀಶ್ ಶೆಟ್ಟರು. ಕಳೆದ ಉಪಚುನಾವಣೆಗಳು ಅವರೇ ಉಸ್ತುವಾರಿ ಇದರಲ್ಲಿ. ಹೀಗಾಗಿ ಮತ್ತು 2 ಬಾರಿ ಅವರು ಜಗದೀಶ್ ಶೆಟ್ಟರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ನಮ್ಮ ಎಲ್ಲ ಕಾರ್ಯಕರ್ತರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಮೊನ್ನೆ ಇದರಲ್ಲಿನೂ ಚೆನ್ನಾಗಿ ನಮಗೆ ಓಟು ಬಂದಿದೆ. ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ 8 ಕ್ಷೇತ್ರಗಳಲ್ಲಿ ಚೆನ್ನಾಗಿ ಓಟ್ಗಳನ್ನು ತೊಗೊಂಡಿದ್ದಾರೆ. ಹೀಗಾಗಿ ಒಂದು ಮೋದಿ ಅಲ್ಲೇ ಇದೆ. ಹೀಗಾಗಿ ಬೆಳಗಾವಿ ಜಗದೀಶ್ ಶೆಟ್ಟರ್ಗೇನು ಕಷ್ಟ ಆಯ್ತಲ್ಲ, ಸುಲಭವಾದ ಜಯ ಆಗುತ್ತೆ ಅಲ್ಲಿ. ಇವತ್ತು ಮೋದಿಯವರು ಇವತ್ತು ವಾರಣಾಸಿಗೆ ಬಂದಿರ್ತಾರೆ. ಸಾಕಷ್ಟು ಸೋಮಣ್ಣವರು ತುಮಕೂರು ಬರ್ತಾರೆ, ಬೆಂಗಳೂರಿನವರು. ಭಾಳ ಕಡೆ ಆಗಿದೆ. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರಕ್ಕೆ ಬರ್ತಾರೆ, ಉಡುಪಿ ಮಂಗಳೂರಿಂದ ಬರ್ತಿದ್ದರು. ಇವೆಲ್ಲ ಸದಾನಂದ ಗೌಡರದು ಬೇರೆ ಕ್ಷೇತ್ರ, ಇಲ್ಲಿ ಬರೋದು ಇದೆಲ್ಲ ಇರೋದು. ಪಕ್ಷ ನೋಡಬೇಕು, ಮೋದಿಜಿಯವರ ಕೈ ಬಲಪಡಿಸ್ಬೇಕು. ಹೀಗಾಗಿ ಒಂದು ಈ ಥರ ಜಿಲ್ಲೆ ಅದೇನು ದೂರಲ್ಲ, ಒಂದು 90 ಕಿಲೋಮೀಟರ್ ಇದೆ, ಪಕ್ಕದ ಜಿಲ್ಲೆ ನಮ್ಮದು. ಮಂಗಳಾ ಅಂಗಡಿಯವರು ನಮ್ಮ ಬೀಗರು, ಸದ್ಯ ಅವರೇ MP ಇದ್ದರು. ಹೀಗಾಗಿ ಅದೇನು ಜಗದೀಶ್ ಶೆಟ್ಟರ್ಗೆ ಏನೋ ಹೊಸದಲ್ಲ. ಅಲ್ಲಿ ನಿಲ್ದ್ರೆ ಗೆಲ್ಲೋ ವಿಶ್ವಾಸ ಆಯಿತು. 100% ಗೆಲ್ತಾರೆ ಜಗದೀಶ್ ಶೆಟ್ಟರು. ಕಳೆದ ಉಪಚುನಾವಣೆಗಳು ಅವರೇ ಉಸ್ತುವಾರಿ ಇದರಲ್ಲಿ. ಹೀಗಾಗಿ ಮತ್ತು 2 ಬಾರಿ ಅವರು ಜಗದೀಶ್ ಶೆಟ್ಟರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ನಮ್ಮ ಎಲ್ಲ ಕಾರ್ಯಕರ್ತರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಮೊನ್ನೆ ಇದರಲ್ಲಿನೂ ಚೆನ್ನಾಗಿ ನಮಗೆ ಓಟು ಬಂದಿದೆ. ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ 8 ಕ್ಷೇತ್ರಗಳಲ್ಲಿ ಚೆನ್ನಾಗಿ ಓಟ್ಗಳನ್ನು ತೊಗೊಂಡಿದ್ದಾರೆ. ಹೀಗಾಗಿ ಒಂದು ಮೋದಿ ಅಲ್ಲೇ ಇದೆ. ಹೀಗಾಗಿ ಬೆಳಗಾವಿ ಜಗದೀಶ್ ಶೆಟ್ಟರ್ಗೇನು ಕಷ್ಟ ಆಯ್ತಲ್ಲ, ಸುಲಭವಾದ ಜಯ ಆಗುತ್ತೆ ಅಲ್ಲಿ.